ನೋಡ ಅದ್ ಹೆಂಗ್ ಮುಡ್ತಾರೆ ಇದು ಉದ್ದರ ಪೆನ್ನು ಎಲ್ಲ ಹಾಕುದು ಇಲ್ಲೇ ಹಾಕು ಜಾಗ ಇದೆಯಲ್ಲ ಇಲ್ಲಿ ನಡುಕ್ ಹಾಕ್ಬೇಕು ಹೌದಲ್ಲ ಸರಿಯಾಗಿ ಹಾಕ ಅಲ್ಲೇ ಮಿಸ್ಟರ್ ಅಂಡಾಕೋಡಿ ಪೆನ್ನಿಂದ ಮಬ್ಬು ಮುರ್ದ ಹೋಗ್ಬಿಟ್ಟಿದ್ ನಂಗೆ ಅನ್ಸಿದ್ ಈ ಗಂಡಸ್ರ ಹಣೆ ಬರಣ ಎಷ್ಟು ನೋಡ್ರಿ ದೊಡ್ಡ ಪೌರುಷನತೆ ತೋರಿಸ್ತಾರ ಆದ್ರೆ ಲಾಸ್ಟ್ ಟೂಸ್ ಹಾಕ್ತಾರೆ ಪಲ್ಲಿ ಹೇಳ ಪವರ್ಫುಲ್ ಪಲ್ಲಿ ಮಾಡ್ಬೇಡ ಆತರ ಇನ್ಸಲ್ಟ್ ನಾಳೆ ಮಾಡು ನೀನ್ ಕಾಂಟ್ಯಾಕ್ಟ್ ನಂದೇ ಪೆನ್ನಿಂದ ಜೀಜಾಗ್ ಮಾಡ್ತೀನಿ ಪರ್ಫೆಕ್ಟ್ ಫುಲ್ ಪರ್ಫೆಕ್ಟಾ ಪರ್ಫೆಕ್ಟ್ ಮಾಡ್ತೀನಿ ನೋಡ ಫಿಕ್ಸ್ ಫಿಕ್ಸ್ ಸರಿ ಹಾಗಾದ್ರೆ ನಾನು ದಿವಸ ಹಣ ತುಂಬಿಸ್ಕೊಳಕ್ ಇದೇ ಜಾಗಕ್ಕೆ ಇದೇ ಟೈಮ್ಗೆ ಬರ್ತೀನಿ ನೀನ್ ಮಾತ್ರ ಹಣ ತುಂಬದ್ ಮರಿಲಿಕ್ಕೆ ಹೋಗ್ಬೇಡ ನೋಡು ನಮ್ದು ಡ್ರೈವರ್ ದಂದಿ ಹೋದ್ ಕಡೆಗೆ ನಿಮ್ಮಂತವ್ರು ಸಿಕ್ಕಿದ್ರ ನಿಮ್ಮ ಕಾಣಿಕೆ ಡಬ್ಬ್ಯಾಗ ಹಣ ಹಾಕೋದೇ ನಮ್ ಕೆಲ್ಸ ನೋಡಿ ಮಿಸ್ಟರ್ ಅಂಡಾಕರಿ ನೋಡು ನಾನೇ ಹೋದ್ಮೇಲೆ ಸಿಕ್ಕ ಹುಡುಗರ ಕಡೆಯಿಂದ ನೀವ್ ಮಾಡಿಸ್ಕೊಳಕ್ ಹೋಗ್ಬೇಡ ಪಿಗ್ನಿ ಖಾತೆ ಓಪನ್ ಪಿಗ್ಮಿ ಖಾತೆನ ಮತ್ಕೊಳ್ಬಾರ್ದ ಬೇಡ ಅಯ್ಯೋ ನಮ್ ಹಾಡೆ ಕೊಡ್ರಿ ನಿನ್ ನೋಡಿದ್ರ ನಿಂತನ್ನೇ ಅಂತ ಉಕ್ಕಿ ಬರ್ತೈತಿ ಪ್ರೀತಿ ಅಲ್ಲ ಈ ಪ್ರೀತಿ ಅಂದ್ರೆ ಹಿಂಗ ನೋಡಿ ನಮಗೂ ಇತ್ತೀಚೆಗೆ ಯಾಕೋ ಒಂಥರ ಪ್ರೀತಿ ಪ್ಯಾರು ಬಹಳ ಆಗ್ತಾ ಇದೆ ಹೌದಾ ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಜಾನ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ ಜಾನ್ಗೆ ಆಗ್ಬಿಟ್ಟೈತೆ ಖಾನ ಪೀನ ಸೇರ್ತಾ ಇಲ್ಲ ನಮ್ದಕ್ಕೆ ನೀತಿಗೆ ಬರ್ತಾ ಇಲ್ಲ ನಮ್ದಕ್ಕೆ ಜಿಂದಗಿನೇ ಹಾಳಾಗ್ಬಿಟ್ಟೈತೆ ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಮಾರಿ ಕಣ್ಣು ಹೊರಿ ಮ್ಯಾಗೆ ನನ್ನ ಕಣ್ಣು ನಿನ್ನ ಮ್ಯಾಗೆ ಮಾರಿ ಕಣ್ಣು ಹೊರಿ ಮ್ಯಾಗೆ ನನ್ನ ಕಣ್ಣು ನಿನ್ನ ಮ್ಯಾಗೆ ಹಂಗಂತೀಯ ಇನ್ಯಾಕ್ ತಡ ಹೊಡಿ 9 ಹೊಡಿ 9 ಆಗಿದ್ರೆ ಚಂಚಲ ನಾ ಕೊಡುವೆ ಬಾಬೆಲ್ಲ ಚಂಚಲ ನಾ ಕೊಡುವೆ ಬಾಬೆಲ್ಲ ಈ ಜೀವಕ್ಕೆ ಜೀವವು ನೀನೆಲ್ಲ ನಿಜವಾದ ಪ್ರೀತಿಯು ತೋರುವ ನಿಜವಾದ ಪ್ರೀತಿಯು ತೋರುವ ನಗುವಾಗ ನಿನ್ನ ನಗೆಯಲ್ಲಿ ಮಿಂಚು ನಲಿವಾಗ ಚಂಚಲ ನಾ ಕೊಡುವೆ ಬಾಬೆಲ್ಲ ಚಂಚಲ ನಾ ಕೊಡುವೆ ಬಾಬೆಲ್ಲ ಈ ಜೀವಕ್ಕೆ ಜೀವವು ನೀನೆಲ್ಲ ನಿಜವಾದ ಪ್ರೀತಿಯು ತೋರುವ ನಿಜವಾದ ಪ್ರೀತಿಯು ತೋರುವ
ಬಾಬಲ ಚಂಚಲ ನೀ ಚಂಚಲ ನಾ ಕೊಡುವೆ ಬಾಬಲ ಚಂಚಲ ನೀ ಚಂಚಲ ನಾ ಕೊಡುವೆ ಬಾಬಲ. ಅಣ್ಣ ಅಣ್ಣ ಬೇಗ ಬಾ ಅಣ್ಣ, ಏನ್ ಮಾಡ್ತಾ ಇದೀಯ ಒಳಗಡೆ? ಇದೇನು ಅನು ಇವತ್ತೇನೋ ವಿಶೇಷವಿದ್ದಂತೆ ಕಾಣ್ತದೆ. ಹೌದಣ್ಣ, ಇವತ್ತು ದೀಪಾವಳಿ ಹಬ್ಬ. ಈ ನನ್ನ ಮುದ್ದಾದ ಅಣ್ಣನಿಗೆ ಪೂಜೆ ಮಾಡಿ ಆರತಿ ಮಾಡಿಬಿಟ್ಟು ಆಶೀರ್ವಾದ ಪಡಿಬೇಕಂತ ನಾನು ಚೆಪ್ಪ ಅಣ್ಣ. ಇದೇನು ಅನು ನಾವಿಬ್ಬರು ಒಂದೇ ಉದರದಲ್ಲಿ ಹುಟ್ಟಿದರು. ನಿನ್ನನ್ನು ಆಶೀರ್ವದಿಸುವ ಶಕ್ತಿ ನನ್ನಲ್ಲಿಲ್ಲ ತಂಗಿ. ಅಣ್ಣ ದಯವಿಟ್ಟು ಹಾಗನ್ಬೇಡಣ್ಣ, ಈ ಮಾತಿನಂದ್ರೆ ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲಣ್ಣ. ಅಣ್ಣ ಇಷ್ಟು ವರ್ಷ ನಿನ್ನ ಆಶೀರ್ವಾದ ಶಕ್ತಿಯಿಂದಲೇ ಇಂದು ನಾನು ದೊಡ್ಡ ಗಾಯಕಿಯಾಗಿ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದೇನಣ್ಣ. ಅಣ್ಣ ಒಂದು ವೇಳೆ ನಿನ್ನ ಆಸರೆ ಇಲ್ಲದೆ ಇದ್ದಿದ್ರೆ ಇಂದು ನಾನು ಇರ್ತಿರ್ಲಿಲ್ಲಣ್ಣ, ಇರ್ತಿರ್ಲಿಲ್ಲ. ಅದೆಲ್ಲ ನಿನ್ನ ತಪ್ಪು ಕಲ್ಪನೆ ತಂಗಿ. ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಿ ಬದುಕುತ್ತಿದ್ದ ನಾವು ಆ ಪ್ರೀತಮ್ನ ಸಹಾಯದಿಂದ ಈ ಮಟ್ಟಕ್ಕೆ ಬಂದಿದ್ದೇವೆ ತಂಗಿ, ಈ ಮಟ್ಟಕ್ಕೆ ಬಂದಿದ್ದೇವೆ. ಅವನು ನಿಜವಾದ ದೈವ ಮಾನವ ತಂಗಿ, ನಿಜವಾದ ದೈವ ಮಾನವ. ಅದೇನೇ ಆದರೆ ಆ ದುರ್ಗಾ ಕಟಾಕ್ಷೆಯಿಂದ ನಾವಂತರೂ ಒಂದಲ್ಲ ಒಂದು ರೀತಿಯಿಂದ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀವಿ. ನೀನು ಒಂದಲ್ಲ ಒಂದು ಕೆಲಸ ಮಾಡಿ ಹಣವನ್ನು ಸಂಗ್ರಹಿಸ್ತಾ ಇದ್ದೀಯ ಅಣ್ಣ. ಇದಕ್ಕಿಂತ ಸಂದೇಶ ಇನ್ನೇನ್ ಬೇಕಣ್ಣ ನಮ್ಮ ನಿಜ ತಂಗಿ. ಆದರೆ ಆ ದೇವರು ನಿನ್ನ ಕಾಲು ಕಸಿದುಕೊಳ್ಳುವ ಬದಲು ನನ್ನ ಕಾಲು ಕಸಿದುಕೊಂಡಿದ್ರೆ ಅದೆಷ್ಟು ಚೆನ್ನಾಗಿರ್ತದೆ ತಂಗಿ. ಅಲ್ಲ ಬೇಡದ, ದಯವಿಟ್ಟು ಈ ರೀತಿ ಮಾತಾಡಿ ನನ್ನ ಮನಸ್ಸಿಗೆ ನೋವು ಮಾಡ್ಬೇಡಣ್ಣ. ತಂಗಿ ನನ್ನ ಕಾಲಿಲ್ಲ ಅಂದ್ರೆ ಏನಾಯ್ತಣ್ಣ? ನಿನ್ನ ಆಸರೆಯಲ್ಲಿ ಬೀದಿ ನನ್ನ ಜೊತೆಗಿದ್ರೆ ಅಷ್ಟೇ ಸಾಕಣ್ಣ. ಇನ್ನೂ 100 ವರ್ಷ ಬೇಕಾದ್ರೂ ನಾನು ನಿನ್ ಜೊತೆಗಿರ್ತಿಲ್ಲ, ನಾನು ನಿನ್ ಜೊತೆಗಿರ್ತೀನಿ. ತಂಗಿ ನಿನ್ನನ್ನು ಯಾವತ್ತು ನನ್ನ ಕಣ್ಣೆದುರಿಂದ ದೂರ ಮಾಡಲಾರೆ. ನನಗೆ ನೀ ಬಿಟ್ಟರೆ ಯಾರು ಇಲ್ಲ ತಂಗಿ, ಇನ್ಯಾರಿಲ್ಲ ನನಗೆ. ನನಗೂ ಹಾಗೆ ಅಣ್ಣ, ಹೋಗಿ ಬಿಡೋಣ. ಈ ಸಂತೋಷದ ಸಮಯದಲ್ಲಿ ಈ ರೀತಿ ಒಬ್ಬರಿಗೊಬ್ಬರು ದುಃಖ ಪಡುವುದು ಬೇಡ. ಹೇಗಿದ್ರು ಆ ದೇವ ದಯದಿಂದ ನಮಗೆ ಹಣ, ಆಸ್ತಿ, ಐಶ್ವರ್ಯ ಎಲ್ಲವನ್ನೂ ಕೊಟ್ಟಿದ್ದಾನೆ. ಅಣ್ಣ ಈ ದೀಪಾವಳಿ ಹಬ್ಬದಲ್ಲಿ ಒಂದು ಹಾಡು ಹೇಳ್ಬೋದಲ್ಲ? ಬಾಣ ನಿನಗೋಸ್ಕರ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿದ್ದೀನಿ, ಹೊಟ್ಟೆ ತುಂಬ ಊಟ ಮಾಡು. ಹಾಯ್ ಅಪೂರ್ವ, ಪ್ಲೀಸ್ ಕಮ್. ನಿನ್ನ ಆರೋಗ್ಯ ಚೆನ್ನಾಗಿಲ್ಲ ಅಂತ ಕೇಳಿದ್ದೆ, ಈಗ ಹೇಗಿದೆಯಾ? ಚೆನ್ನಾಗಿದೆಯಾ? ನೋಡು ನೋಡು ಅಪೂರ್ವ, ಎಷ್ಟು ಚೆನ್ನಾಗಿದ್ದೇನೆ. ಬೈದಿ ಬಾಯ್, ನನ್ನ ಆರೋಗ್ಯದ ಬಗ್ಗೆ ನೀನೇಕೆ ಟೆನ್ಷನ್ ತಗೋತೀಯ? ಏನಿಲ್ಲ ಪ್ರೀತಮ್, ಎಷ್ಟೇ ಆಗಲಿ ನಮ್ಮ ದೇಹ ಎರಡಾದರೂ ಕೂಡ ಮನಸ್ಸು ಒಂದೇ ಆಗಿದೆ. ಅಕಸ್ಮಾತ್ತಾಗಿ ನಿಮಗೇನಾದರೂ ಆಗಿಬಿಟ್ರೆ ಅದನ್ನು ಕಂಡು ಸಹಿಸುವ ಶಕ್ತಿ ನನಗಿಲ್ಲ, ನನಗಿಲ್ಲ. ನನಗೆ ಗೊತ್ತು ಅಪೂರ್ವ, ನನಗೆ ಗೊತ್ತು. ಇಷ್ಟು ವರ್ಷಗಳಿಂದ ಈ ಬಡವನ ಪ್ರೀತಿಯನ್ನೇ ವೈಭವೀಕರಿಸಿ ಬದುಕುತ್ತಿರುವ ನಿನ್ನ ಮನೋಭಿಲಾಷೆಗೆ ನಾನು ಖಂಡಿತ ಕೃತಜ್ಞನಾಗಿದ್ದೇನೆ ಅಪೂರ್ವ, ಕೃತಜ್ಞನಾಗಿದ್ದೇನೆ. ಪ್ರೀತಮ್, ಅಂದ ಹಾಗೆ ನಿನ್ನ ಸಲುವಾಗಿ ನಾನೊಂದು ಚಿಕ್ಕ ಕಾಣಿಕೆ ತಂದಿದ್ದೇನೆ, ಸೇರ್ಕೋ. ಏನದು? ಚಿನ್ನದ ಚೈನು. ಚಿಕ್ಕ ಕಾಣಿಕೆನಾ? ಏನದು? ಅದೇ ಹೇಳ್ತಾ ಇದ್ದೀನಲ್ಲ, ಚಿನ್ನದ ಚೈನು ಅಂತ. ತಗೊಳ್ಳಿ. ಇದೇನು ಅಪೂರ್ವ, ಪ್ರತಿಯೊಬ್ಬ ಪ್ರಿಯತಮ ತನ್ನ ಪ್ರಿಯತಮೆಗಾಗಿ ಇಂಥ ಒಂದು ಕಾಣಿಕೆ ನೀಡುವುದು ಸಹಜ. ಆದರೆ ನೀನು ನೋಡಿದರೆ ಹಾಗಲ್ಲ, ನಾನು ನಿಮ್ಮಿಂದ ಯಾವುದನ್ನು ಬಯಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮಿಂದ ಕಾಣಿಕೆಯನ್ನಾಗಲಿ ಅಥವಾ ಇನ್ಯಾವುದೋ ಹುಚ್ಚು ಆಶೆಯನ್ನಾಗಲಿ ನಾನು ಕಲ್ಪಿಸೋದಿಲ್ಲ. ಯಾಕೆಂದರೆ ನನಗೆ ನೀವು ಮುಖ್ಯ, ನಿಮ್ಮ ಪ್ರೀತಿ ಮುಖ್ಯ, ನಿಮ್ಮ ಭವಿಷ್ಯ ಮುಖ್ಯ, ಗೊತ್ತಾ? ಅಪೂರ್ವ, ಇನ್ನು ಕೆಲವೇ ದಿನಗಳಲ್ಲಿ
ಈ ನಿನ್ನ ಮುದ್ದಾದ ಹಣೆಗೆ ಪವಿತ್ರ ಸಿಂಧೂರ ಇಟ್ಟು ನಿನ್ನೊಂದಿಗೆ ಸಪ್ತಪದಿ ತುಳಿವೆ ಅಪೂರ್ವ, ಸಪ್ತಪದಿ ತುಳಿವೆ. ಆಯ್ತು ಬಿಡಿ. ನೋಡಿ, ಒಂದು ಹೆಣ್ಣಿಗೆ ಇದಕ್ಕಿಂತಲೂ ಹೆಚ್ಚಿನ ಕಾಣಿಕೆ ಕೊಡಲು ಏನು ಸಾಧ್ಯ, ನೀವೇ ಹೇಳಿ. ಹಾಗಾದರೆ ಬಾ ಪೂರ್ವ, ಈ ಸುಂದರ ಸೊಬಗಿನ ಸಂಜೆಯ ವೇಳೆಯಲ್ಲಿ ರಾಜಹಂಸಗಳು ಒಂದಾಗಿ ನಲಿಯುತ್ತಿದ್ದಂತೆ ನಾವು ಸಹ ಈ ಒಂದು ಪ್ರಶಾಂತ ವಾತಾವರಣದಲ್ಲಿ ಏನಾಗಿಲ್ಲ, ಸ್ವಲ್ಪ ಕೆಮ್ಮು ಬಂದಷ್ಟೇ, ರಕ್ತ ಬಂದು. ನೋಡು, ನನಗೆ ತುಂಬಾ ಗಾಬರಿ ಆಗ್ತದೆ. ನಡೆ.